ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನನ್ನ ಇವತ್ತಿನ ಡೈಲಿ ವ್ಲಾಗ್ಗೆ. ಸೊ ಟೈಮ್ ಬಂದು ಇವಾಗ 5:55 ಆಗ್ತಿದೆ. ಸೊ ಇನ್ನು ಮುಂದೆ ಆದಷ್ಟು ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಜೊತೆಗೆ ನಂದು ಕೋರ್ಸ್ ಕೂಡ ಅರ್ಲಿ ಮಾರ್ನಿಂಗ್ ಹೊಸ ಕೋರ್ಸ್ ಸ್ಟಾರ್ಟ್ ಆಗಿದೆ, ಬ್ರಹ್ಮ ಮುಹೂರ್ತ ಕೋರ್ಸು. ಸೊ ಅದು ಕೂಡ ಇದು ಕೂಡ ಎರಡು ಮ್ಯಾಚ್ ಆಗ್ತಾಯಿತ್ತು. ಸ್ವಲ್ಪ ಎದ್ದೊಳಗೆ ಟೈಮ್ ತಗೊಂತು, ಬಟ್ ಸ್ಟಿಲ್ ಪರವಾಗಿಲ್ಲ. 5 ಗಂಟೆಗೆ ಇಟ್ಟಿದ್ದು 5:50 ಎದ್ದಿದ್ದೀನಿ. ಬಟ್ ಅದು ಒಂಥರ ಪ್ರೋಗ್ರೆಸ್ಸೇ ನನ್ನ ಲೈಫಲ್ಲಿ. ಇವಾಗ ಅದೇ ಕ್ಲಾಸ್ ಸ್ಟಾರ್ಟ್ ಆಗೋದು, ಅದಕ್ಕೆ ಮುಂಚೆ ವಿಡಿಯೋ ಸ್ಟಾರ್ಟ್ ಮಾಡ್ಬಿಡ ಅಂತ ಹೇಳ್ಬಿಟ್ಟು ಸ್ಟಾರ್ಟೆಡ್. ಈ ವಿಡಿಯೋ ನೋಡ್ತಿರೋರು ಹೊಸಬರಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆ್ಯಂಡ್ ನಿಮ್ಗೇನಾದ್ರು ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನ ಮಿಸ್ ಮಾಡಿಬಿಡಿ. ಸೊ ಟೈಮ್ ಬಂದು ಎಷ್ಟಾಗ್ತದೆ, 5:53 ಆಗ್ತದೆ. ಎಸ್, ಇವತ್ತು ಇಡೀ ದಿನ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆ್ಯಂಡ್ ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನಲ್ ಕಲಿವರ್ಸ್ 26. ನಾನು ನಿಮ್ಮ ರಂಜಿತಾ ಪ್ರಕಾಶ್ ಗೌಡ. ಸೊ ಹ್ಯಾಪಿ ಮಾರ್ನಿಂಗ್, ಎಲ್ರಿಗೂ ತುಂಬ ಒಳ್ಳೆಯದಾಗಲಿ ಇವತ್ತು. ಸೊ ಟೈಮ್ ಬಂದು 7 o'clock ಆಗಿತ್ತು. ಎಲ್ಲನೂ ಮುಗಿಸಿ 7 o'clock 8 o'clock ಅನಿಸುತ್ತೆ. ಮಧ್ಯದಲ್ಲಿ ನಂಗೆ 1 hour ಸ್ವಲ್ಪ ಟಾಸ್ಕ್ ಥರ ಕೊಟ್ಟಿದ್ರು. ಸೊ ಅದನ್ನ ಮುಗಿಸಿ ನಾನು ಅದಾದಮೇಲೆ ಬೆಡ್ಶೀಟ್ ಎಲ್ಲ ಜೋಡಿಸಿ ಎತ್ತಿಡ್ತಾ ಇದ್ದೀನಿ. ಬಿಕಾಸ್ ಒಂದು ಬೆಡ್ಶೀಟ್ ಮಾತ್ರ ಒಣಗಾಕೋಕ್ಕಾಗದೆ, ಬಿಸಿಲು ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಅಂತ ಹೇಳಿಬಿಟ್ಟು ಒಣಗಲಿ ಅಂದ್ಬಿಟ್ಟು ಆಚೆಗಾಗದೆ ಇನ್ನೊಂದು ಬೆಡ್ಶೀಟ್ನ ಹಾಗೆ ಜೋಡಿಸಿ ಎತ್ತಿಟ್ಟಿದ್ದಾಯಿತು. ಸೊ ನಂದು ಕ್ಲಾಸಸ್ ಮುಗೀತು. ಇವಾಗ ಬಿಸಿ ಬಿಸಿ ಕಾಫಿನ ರೆಡಿ ಮಾಡ್ಕೊತಾ ಇದ್ದೀನಿ. ತುಂಬ ಚಳಿ ಇದೆ. ನಾನು ಟೆರೆಸ್ಗೆ ಹೋಗ್ಬಿಟ್ಟು ಒಳ್ಳೆ ಸೂರ್ಯನ ಶಾಖ ತಗೊಂಡು ಫೇಸ್ಗೆ, ಬಾಡಿಗೆಲ್ಲ ಹಿಂಗೆ ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಬಂದಿದ್ದಾಯಿತು. ಅದು ನಾನು ಈ ವರ್ಷದಲ್ಲಿ ಶುರು ಮಾಡಿಕೊಂಡಂಥ ಹೊಸ ಅಭ್ಯಾಸ ನಂದು. ಆ್ಯಂಡ್ ಬೇಗ ಎದ್ದೇಳಬೇಕು ಅನ್ನೋದು ನಂಗೆ ಚಿಕ್ಕ ವಯಸ್ಸಿಂದ ಇರೋವಂಥದ್ದು. ಬಟ್ ಇನ್ ಬಿಟ್ವೀನಲ್ಲಿ ಕೆಲಸ ಇದೆಲ್ಲ ಆಗಿ ನಾನು ಆ ರೊಟ್ಟಿನ ಕಳ್ಕೊಂಬಿಟ್ಟಿದ್ದೀನಿ, ಆಯಿತಾ. ಬಟ್ ಐ ರಿಯಲಿ ವಾಂಟೆಡ್ ಟು ಸ್ಟಾರ್ಟ್ ಮತ್ತೆ ಅರ್ಲಿ ಮಾರ್ನಿಂಗು. ಬಟ್ ಇವತ್ತು ತುಂಬ ಲೇಟ್ ಆಯಿತು. 5 ಗಂಟೆಗೆ ಇಟ್ಟಿದ್ದು 5:30, 5:45 ಹಾಗೆದ್ದೆ. ನನಗೆ ಸ್ವಲ್ಪ ಬೇಜಾರಾಯಿತು, ನಾನು ಆ ಥರ ಮಾಡಬಾರ್ದು ಅಂತ ಹೇಳಿ. ಅದಕ್ಕೆ ನಾಳೆಯಿಂದ ಅಂದರೆ ನೈಟ್ ಮಲ್ಕೊಳ್ಳೋದು ಇನ್ನು ಸ್ವಲ್ಪ ಬೇಗ ಮಲ್ಕೊಂಡ್ರೆ ನಾನು ಬೇಗ ಎದ್ದೊಳ್ತೀನಿ. ಸೊ ಆ ಪ್ರಾಕ್ಟೀಸ್ನ ಇವತ್ತಿಂದ ಶುರು ಮಾಡ್ತೀನಿ. ನಾಳೆ ಅಟ್ಲೀಸ್ಟ್ ಪಾಸಿಬಲ್ 4:30 ಎದ್ದು ನಂದು ಪ್ರಾಕ್ಟೀಸ್ ಅವೆಲ್ಲ ಮುಗಿಸ್ಕೊಳ್ಳೋಣ ಅಂತ ಐ ಡಿಸೈಡೆಡ್. ಸೊ ನೆಕ್ಸ್ಟು 6 ಮಂತಲ್ಲಿ ನಾನು ಅಂದ್ಕೊಂಡಿರೋ ಆ ಗೋಲ್ನ ಕಂಪ್ಲೀಟ್ ಮಾಡಬೇಕು. ಸೊ ಹಾಗಾಗಿ ಎವ್ರಿ ಡೇ ಈಸ್ ವೆರಿ ಇಂಪಾರ್ಟೆಂಟ್ ನನಗೆ ಇವಾಗ. ನಾಟ್ ಬಿಕಾಸ್ ಆಫ್ ಸಂಬಡಿ, ಜಸ್ಟ್ ಬಿಕಾಸ್ ಆಫ್ ನನ್ನ ಸೋಲ್ ಸ್ಯಾಟಿಸ್ಫ್ಯಾಕ್ಷನ್ಗೋಸ್ಕರ ನಾನು ಮಾಡಲೇಬೇಕು ಅದನ್ನು. ಹಾಗಾಗಿ ಯಾವ ವಿಚಾರಕ್ಕೂ ಜಾಸ್ತಿ ತಲೆ ಕೊಡದಲೆ ನನ್ನ ಕೆಲಸ ಏನಿದೆ, ನನ್ನ ಪ್ರಾಕ್ಟೀಸ್ ಏನಿದೆ, ನನಗೆ ಇನ್ಕಮ್ ಬರೋಕ್ಕೆ ನಾನು ಹೆಂಗೆ ಮಾಡಬೇಕು, ಎಲ್ಲಿರಬೇಕು, ಎಂಥವ್ರ ಜೊತೆ ಇರಬೇಕು, ಎಲ್ಲನೂ ನಾನೇ ಡಿಸೈಡ್ ಮಾಡಿಕೊಂಡು ನನ್ನ ಲೈಫ್ನ ಹಿಂಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನೋಡಿ ನಿಮ್ಗೆ ಯಾರಿಗಾರು ಇನ್ಸ್ಪೈರ್ ಆದರೆ ನೀವು ಕೂಡ ಕಮೆಂಟಲ್ಲಿ ತಿಳಿಸಿ, ಇಲ್ಲಾಂದರೆ ಇಟ್ಸ್ ಟೋಟಲಿ ಫೈನ್. ಸೊ ಯಾ, ಬಿಸಿ ಬಿಸಿ ಕಾಫಿ ಇಸ್ ರೆಡಿ. ಸೊ ನಿನ್ನೆ ಸಾಯಂಕಾಲ ಇದು ಸಂಕ್ರಾಂತಿ ಹಬ್ಬಕ್ಕೆ ತಂದಿದ್ನಲ್ಲ, ಆ ಕಾಳು ಸ್ವಲ್ಪ ಮಿಕ್ಕಿತ್ತು. ಅದನ್ನು ಇವಾಗ ಇತ್ತಕ್ಕಿದ್ದು ಬೇಳೆ ಸಾಂಬಾರು ಮಾಡೋಣ ಅಂತ ಹೇಳಿಬಿಟ್ಟು ಇವಾಗ ಇತ್ತಕ್ಬೇಕು. ಇದನ್ನು ಕುತ್ಕೊಂಡು ಇವಾಗಲೇ ಮಾಡಿದ್ರೆ ಒಳ್ಳೆಯದು. ಅದಾದಮೇಲೆಲ್ಲ ಲೇಟಾಗೆಲ್ಲ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ಸ್ಟಾರ್ಟ್. ಕಾಳು ಗ್ರೀನ್ ಬಂದರೆ ತುಂಬ ಏನೋ ಹಸಿ ಥರ ಕಾಳು ಅಂತಾರೆ, ಈ ಥರ ವೈಟ್ ಬಂದರೆ ಬಲ್ತಿರೋದು ಅಂತ ಅಂತಾರೆ. ಬಟ್ ಇಟ್ಸ್ ಓಕೆ, ಕರೆಕ್ಟಾಗಿ ನಾನು ಒಬ್ಳಿಗಾಗುತ್ತೆ ಈ ಕಾಳು ಅಷ್ಟೇ ಇರೋದು. 1 ಟೈಮ್ ಅಥವಾ 2 ಟೈಮಿಗೆ ಬರಬಹುದು ಅನ್ಕೋತೀನಿ. ಸೊ ಈ ಬಟ್ಟೆಗಳು ನಾನು ಲಾಸ್ಟ್ ಸಂಡೇ ವಾಶ್ ಮಾಡಿ ಹಾಕಿದ್ದು, ಅದು ಹಾಗೆ ಇಟ್ಟಿದ್ದೆ. ನೈಟ್ ಅರ್ಧ ಜೋಡಿಸ್ದೆ, ಆಮೇಲೆ ಏನೋ ಕೆಲಸ ಬಂತು ಅಂತ ಬಿಟ್ಬಿಟ್ಟಿದ್ದೆ ಹಾಗೆ. ಅದಕ್ಕೆ ಅಂದ್ಬಿಟ್ಟು ಇವಾಗಲೇ ಜೋಡಿಸಿಟ್ಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಜೋಡಿಸಿ 2 ವಾರ್ಡ್ರೋಬಲು ಮತ್ತು ನನ್ನೊಂದು ನೆಕ್ಸ್ಟ್ ಸ್ಟೋರೇಜ್ ಬ್ಯಾಗ್ ಇತ್ತು, ಅದರಲ್ಲಿ ಕೆಲವೊಂದು ಬಟ್ಟೆಗಳನ್ನೆಲ್ಲ. ಸೊ ಸಾಂಬಾರು ರೆಡಿ ಮಾಡ್ಕೊತಾ ಇದ್ದೀನಿ. ಇವಾಗ ಸ್ವಲ್ಪ ಬೇಗನೆ ರೆಡಿ ಮಾಡಿಬಿಡೋಣ ಅಂತ ಹೇಳಿ ಬದನೆಕಾಯಿ, ಒಂದು ಆಲೂಗಡ್ಡೆ, ಒಂದು ಬದನೆಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಈ ಥರ ಖಾರನ ರುಬ್ಬಿಟ್ಕೊಂಡಿದ್ದೀನಿ.
ಟೊಮೆಟೊ ಆಪ್ಷನಲ್ಲು, ಇದಕ್ಕೆ ಟೊಮೆಟೊ ಅವಶ್ಯಕತೆ ಇಲ್ಲ. ಒಂದು ಚಿಕ್ಕ ಟೊಮೆಟೊನ ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪ ಗ್ರೇವಿ ಥರ ಬರಲಿ ಅಂತ ಹೇಳಿ. ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹುರಿದ್ಬಿಟ್ಟು ಹಾಕ್ಕೊಳ್ಳಿ. ಧನಿಯಾ ಪುಡಿ ಲಾಸ್ಟಲ್ಲಿ ಗ್ಯಾಸ್ ಸ್ಟವ್ ಆಫ್ ಮಾಡ್ಬೇಕಾದ್ರೆ ಈರುಳ್ಳಿ ಜೊತೆಗೆ ಹಾಕಿ ಮಿಕ್ಸ್ ಮಾಡ್ಬೋದು. ಆ್ಯಂಡ್ ಚಕ್ಕೆ ಲವಂಗ ಅದೆಲ್ಲನ ಹಾಕ್ಕೊಂಡು ಹುರ್ಕೊಂಡು ಈ ಥರ ಮಸಾಲೆನ ಮಾಡಿ ಇದಕ್ಕೆ ಹಾಕೋದು. ಹಸಿ ಸ್ಮೆಲ್ ಹೋಗೋವರೆಗೂ ಕಾಳನ್ನ ಸ್ವಲ್ಪ ಹುರ್ಕೊಂಡು ಅದಾದಮೇಲೆ ಮಸಾಲಾನ ಇದಕ್ಕೆ ಆ್ಯಡ್ ಮಾಡೋದು. ಸೊ ನಾನು ಬ್ರೇಕ್ಫಾಸ್ಟ್ ಮಾಡ್ಕೊತಾ ಇದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಬೇಡ, ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ. ಪಾಲಕ್ ಸೊಪ್ಪು, ಒಂದಿಷ್ಟು ಉಪ್ಪು ಹಾಕ್ತೀನಿ, ಒಂದಿಷ್ಟು ಪೆಪ್ಪರ್ ಪೌಡರ್, ಚೆನ್ನಾಗಿ ಹಸಿ ವಾಸನೆ ಹೊರಗೋವರೆಗೂ ಹುರ್ಕೊಳ್ಳೋಣ ಅಷ್ಟೇ. ಈಗ ನಾನು ಅದಕ್ಕೆ 2 ಎಗ್ಗನ್ನ ಒಡೆದು ಹಾಕೋತಾ ಇದ್ದೀನಿ. ಉಪ್ಪು ಏನು ಹಾಕಲ್ಲ, ಬಿಕಾಸ್ ಆಲ್ರೆಡಿ ಹಾಕಿದ್ದೀನಲ್ವಾ, ಸೊ ಅಷ್ಟೇ ಸಾಕು. ಇದನ್ನ ಲೋ ಫ್ಲೇಮಲ್ಲಿ ಬೇಯಕ್ಕೆ ಬಿಡ್ತೀನಿ ಸ್ವಲ್ಪ ಹೊತ್ತು. ಸೊ ಈ ಥರ ಆಗಿದೆ. ಈ ಥರ ಉಲ್ಟಾ ಹಾಕಿದ್ರೆ ಎಷ್ಟು, ಅದಕ್ಕೆ ಲೋ ಫ್ಲೇಮಲ್ಲಿ ಇಡಿ, ಒಂದೇ ಸಲ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗ್ಬೇಡಿ. ಸೊ ಈ ಥರ ನೀಟಾಗಿ ದೋಸೆ ಥರ ಬರುತ್ತೆ. ಸೊ ನಾನು ಫ್ರೆಶ್ ಅಪ್ ಆಗಿದ್ದಾಯಿತು, ಸ್ನಾನ ಎಲ್ಲ ಮುಗಿಸ್ಕೊಂಬಂದೆ. ಸೊ ಕುಕ್ಕಿಂಗು ರೆಡಿ. ಜಸ್ಟ್ ಒಂದು ರೈಸ್ಗೆ ಆಮೇಲೆ ಇಟ್ಕೋತೀನಿ ಮಧ್ಯಾಹ್ನಕ್ಕೆ. ಬ್ರೇಕ್ಫಾಸ್ಟ್ ಇವಾಗ ತೋರಿಸಿದ್ನಲ್ಲ ಅದನ್ನೇ ತಿನ್ಕೋತೀನಿ. ಸೆರಮ್ನ ಹಾಕೋತಾ ಇದ್ದೀನಿ. ಇವತ್ತು ಆರ್ಡ್ರ್ ಮಾಡಬೇಕು, ಆಲ್ಮೋಸ್ಟ್ ಅದು ಕೂಡ ಖಾಲಿ ಆಗಿದೆ. ಝೆಪ್ಟೋಯಿಂದನೂ ಸಿಗುತ್ತೆ, ನೀವು ಅಲ್ಲಿಂದನೂ ಆರ್ಡರ್ ಮಾಡ್ಕೋಬಹುದು. ಗುಡ್ ಮಸಾಜ್. ಬಟ್ ಇದು ತುಂಬ ಹೊತ್ತಿರಲ್ಲ, ಅಳಿಸೋಗ್ಬಿಡುತ್ತೆ. ವರ್ಕ್ ಶುರು ಮಾಡೋಣ. ಬ್ರೇಕ್ಫಾಸ್ಟ್ ತಿಂದ್ಬಿಟ್ಟು ಸೊ ನಾನು ಕೂಡ ಇವತ್ತು ವರ್ಕ್ನ ಸ್ವಲ್ಪ ಬೇಗನೆ ಶುರು ಮಾಡಿಕೊಂಡೆ. ಅಂದರೆ ಬೇಗನೆ ಶುರು ಮಾಡ್ತೀನಿ, ಬಟ್ ಎಲ್ಲ ಕೆಲಸ ಮುಗಿಸ್ತಲೇ ಶುರು ಮಾಡ್ತಿದ್ದೆ. ಬಟ್ ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗ್ದೋಗಿತ್ತು. ಆಮೇಲೆ ನಾನು ಕೂಡ ವರ್ಕ್ಗೆ ಅಂತ ಕೂತ್ಕೊಂಡಿದ್ದಾಯಿತು. ವರ್ಕ್ ಫ್ರಮ್ ಹೋಮ್ ಮಾಡಿ ನನಗೆ ಅಷ್ಟು ಅಭ್ಯಾಸ ಇಲ್ಲ ಮೊದಲಿಂದನೂ, ಬಟ್ ಅದು ಒಂಥರ ಚಾಲೆಂಜಿಂಗಾಗೇ ಇರುತ್ತೆ. ಕೆಲವ್ರ ಪ್ರಕಾರ ವರ್ಕ್ ಫ್ರಮ್ ಹೋಮ್ ಅಂದರೆ ಎಲ್ಲ ಈಸಿ ಹಂಗಲ್ಲ, ಅದಕ್ಕೆ ಅದರದ್ದೇ ಆದ ಚಾಲೆಂಜಸ್ಸು. ವರ್ಕ್ ರೋಲ್ ಹೆಂಗೆ ಡಿಮ್ಯಾಂಡ್ ಮಾಡುತ್ತೋ ಹಾಗಿರುತ್ತೆ. ತುಂಬ ಜನ ಜಾಬ್ ಬಗ್ಗೆ ಕೇಳ್ತಿದ್ರಿ, ಬಟ್ ಹುಡುಕಬೇಕು. ನನ್ನ ಹತ್ರ ಯಾವುದೋ ಜಾಬ್ ವೇಕೆನ್ಸೀಸ್ ನನಗೆ ಗೊತ್ತಿರೋ ನಾನು ಯಾವಾಗಲೂ ಇನ್ಸ್ಟಾಗ್ರಾಮ್ ಸ್ಟೋರಿಲಿ ಹಾಕ್ತಾನೆ ಇರ್ತೀನಿ. ರೀಸೆಂಟಾಗೂ ಕೂಡ ಹಾಕಿದ್ದೆ. ಹುಡುಕಬೇಕಷ್ಟೇ, ಪಾಸಿಟಿವ್ ಮೈಂಡ್ಸೆಟ್ನಿಂದ ಹುಡುಕೋಕ್ಕೆ ಶುರು ಮಾಡಿ ಡೆಫಿನೆಟ್ಲಿ ಸಿಗುತ್ತೆ. ದಟ್ಸ್ ಆಲ್ ಐ ಕ್ಯಾನ್ ಸೇ. ಸೊ ಊಟದ ಟೈಮ್ ಆಗಿದೆ, 1 o'clock. ರೈಸ್ ಮಾಡಿಕೊಂಡೆ ಗ್ಯಾಪಲ್ಲಿ. ನನಗೆ ಸಾಂಬಾರು ಸ್ವಲ್ಪ ಜಾಸ್ತಿ ಇರಬೇಕಾಯ್ತು, ಚೂರು ಈ ಪಲ್ಯ ಎಲ್ಲ ಸ್ವಲ್ಪ ಇರೋ ನಂಗಲ್ಲಿ ತಿನ್ನೋಕ್ಕಾಗಲ್ಲ. ಮೈ ಊಟ ಇಸ್ ರೆಡಿ. ಸಿಕ್ಕಾಪಟ್ಟೆ ಬಿಸಿ ಇದೆ. ನಾನು ರೈಸ್ ಇವಾಗ ಒಂದು 1/2 hour ಮುಂಚೆ ಮಾಡ್ಕೊಂಡಿದ್ದು. ಸಾಂಬಾರು ಬೆಳಗ್ಗೆನೆ ಮಾಡಿಟ್ಟಿದ್ದೆ. ಇವಾಗ ಸ್ವಲ್ಪ ಬಿಸಿ ಮಾಡಿಕೊಂಡೆ. ಮತ್ತೆ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ. ನಾನು ಲೋ ಫ್ಲೇಮಲ್ಲೇ 1/2 hour ಬಿಟ್ಟು ಆಮೇಲೆ ಆಫ್ ಮಾಡಿದ್ದು. ಹೈ ಫ್ಲೇಮಲ್ಲೆಲ್ಲ ಇಡಕ್ಕೆ ಹೋಗಲಿಲ್ಲ.
ಸ್ವಲ್ಪ ತುಪ್ಪ ಹಾಕೋತೀನಿ. ನಾನು ಇತ್ತೀಚೆಗೆ ಖಾರನ ತುಂಬ ಅವಾಯ್ಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಾಕೊಂಡು ತಿನ್ನೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ತುಪ್ಪ ಹಾಕೋತೀನಿ. ಡೈಲಿ ಒಂದು 2 ಚಮಚ ತುಪ್ಪ ತಿನ್ನೋದು ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು ಮೂಳೆಗಳಿಗೆ. ಸೊ ಹೋಪ್ ನೀವು ಈ ವ್ಲಾಗ್ನ ಎಂಜಾಯ್ ಮಾಡಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನಿಸ್ತು ಅಂತ ಕಮೆಂಟ್ ಮುಖಾಂತರ ನನಗೆ ತಿಳಿಸಿ. ಆ್ಯಂಡ್ ತುಂಬ ಜನ ಸಾಕಷ್ಟು ಕಾಂಪ್ಲಿಮೆಂಟ್ಸ್ ಕೊಡ್ತೀರಾ ಪ್ರತಿ ಸಲ ನಾನು ವೀಡಿಯೋಸ್ ಹಾಕಿದಾಗ. ಫಸ್ಟ್ ನಾನೇ ವ್ಯೂ ಮಾಡಿದ್ದು, ಅಕ್ಕ ಹೇಗಿದ್ದೀರಾ ಅಂತ ತುಂಬ ಪ್ರೀತಿಯಿಂದ ಮಾತಾಡ್ಸ್ತೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಪ್ರತಿಯೊಬ್ಬರಿಗೂ ನನಗೆ ಏನೋ ಕಮೆಂಟಲ್ಲಿ ಬಂದು ಮೆಸೇಜ್ ಮಾಡೋರಿಗೆ, ನನ್ನ ಬಗ್ಗೆ ವಿಚಾರಿಸೋ ನಿಮ್ಮೆಲ್ರಿಗೂ ಕೂಡ ತುಂಬ ದೇವ್ರು ಒಳ್ಳೇದು ಮಾಡಲಿ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರುತ್ತೆ ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ನಿಮ್ಮನ್ನು ಎಂಟರ್ಟೈನ್ ಮಾಡೋದ್ರಲ್ಲಿ ನಾನು ಯಾವತ್ತೂ ಕಡಿಮೆ ಮಾಡಲ್ಲ. ತುಂಬ ಜನ ನನ್ನ ಡೈಲಿ ವ್ಲಾಗ್ಸ್ನ ಸಿಕ್ಕಾಪಟ್ಟೆ ಇಷ್ಟಪಟ್ಟು ಇನ್ಸ್ಟಾಗ್ರಾಮಲ್ಲೆಲ್ಲ ಬಂದು ಮೆಸೇಜ್ ಹಾಕಿ ಕೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಮತ್ತೊಮ್ಮೆ ಸಿಗುವ ಮತ್ತೊಂದು ವ್ಲಾಗಲ್ಲಿ. ಸೊ ಅಲ್ಲಿವರೆಗೂ ಕೀಪ್ ಸ್ಮೈಲಿಂಗ್, ರಾಕಿಂಗ್, ಮ್ಯಾನಿಫೆಸ್ಟಿಂಗ್. ಓಕೆನಾ? ಬಾಯ್.